ಸರಿ, ಅದು ಹೋದ ಸೀಸನ್ಗಿಂತ ನೋಡ್ರಿ ಈ ಸೀಸನ್ ಏನು ಇಲ್ಲವೇ ಇಲ್ಲ ಸರ್. ಒಳ್ಳೆ ಫೈಟ್ ಎಲ್ಲ ಒಳ್ಳೆ ಕಂಟೆಂಟ್ ಎಲ್ಲ ಸಿಗ್ತಾಯಿತ್ತು, ಸೂಪರ್ ಆಗಿತ್ತು. ಈಗ ಈ ಸಲ ಸೀಸನಲ್ಲಿ ಏನಿಲ್ಲ, ಗಿಲ್ಲಿ ಹೋಗ್ಬಿಟ್ರೆ ಯಾರು TRP ಇಲ್ಲ ಅಲ್ಲಿ. ನಮಸ್ತೆ. ನಮಸ್ತೆ. ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಹಾಂ, ನೋಡ್ತಾ ಇದ್ದೀವಿ, ಡೈಲಿ ನೋಡ್ತಾ ಇದ್ದೀವಿ. ಯಾರು ಇಷ್ಟ? ನಮಗೆ ಗಿಲ್ಲಿನೇ ಇಷ್ಟ. ಯಾಕೆ ಸರ್? ಅವರು ನಮ್ಮೂರು ಸೈಡವರು, ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ, ಎಲ್ಲರಿಗೂ ಮಕ್ಕೊಡ್ದಂಗೆ ಹೇಳ್ತಾ ಇದ್ದಾರೆ. ಅವ್ರು ಆಡೋ ಆಟ ಕ್ರೇಜಿಯಾಗಿರುತ್ತೆ, ಅವ್ರು ಮಾತಾಡೋ ಸ್ಟೈಲೇ ಬೇರೆ ಥರ, ಅವ್ರ ಕಾಮಿಡಿ ಅಂತೂ ಅದ್ಭುತ. ಅವ್ರಿಗಂತೂ ನಮ್ಮ ಕಡೆಯಿಂದ ಎಲ್ಲರ ಕಡೆಯೂ ಸಪೋರ್ಟ್ಫುಲ್ ಅವ್ರಿಗೇನೆ ಇರುತ್ತೆ ಗಿಲ್ಲಿಗೆ. ಗಿಲ್ಲಿ ಅವರು ಯಾರು ಇಷ್ಟ ಆಗಲ್ಲ? ಇಷ್ಟ ಆಗಲ್ಲ ಅಂದರೆ ಇವಾಗ ಅಶ್ವಿನಿ ಅವ್ರು ಇಷ್ಟ ಆಗಲ್ಲ. ಅವ್ರು ಮಾತಾಡೋ ಮಾತೇ ಸರಿ ಇಲ್ಲ. ಅವ್ರನ್ನೆಲ್ಲರನ್ನ ಏಕವಚನ ಎಲ್ಲ ಅವರು ಹೆಂಗೆ ಮಾತಾಡ್ತಾರೆ, ಇವರು ಹಂಗೆ ಮಾತಾಡ್ತಾ ಇದ್ದಾರೆ. ಅವರು ಅಶ್ವಿನಿ ಅವ್ರು ಇಷ್ಟ ಇಲ್ಲ. ಓಕೆ, ನಿನ್ನೆ ಒಂದು ಗಿಲ್ಲಿಗೆ ಮತ್ತು ಅಶ್ವಿನ್ಗೆ ಟಾಸ್ಕ್ ಕೊಟ್ಟಿದ್ದಾರೆ, ಕಾವ್ಯನ ಅಳಿಸ್ಬೇಕು ಅಂತ. ಹೌದು, ನೋಡಿದ್ವಿ. ಇವತ್ತು ನೋಡಬೇಕು ಏನಾಗುತ್ತೆ ಅಂತ. ಅದು ಬೇಜಾರಾಗುತ್ತೆ, ಏನು ಮಾಡ್ಕೊ ಟಾಸ್ಕ್ ಅಂದಮೇಲೆ ಎಲ್ಲ ಮಾಡಲೇಬೇಕು. ಬಂದಿರೋದು ಗಿಲ್ಲಕ್ಕಿಲ್ಲಿ. ಈಗ ಇಷ್ಟು ದಿವಸವರೆಗೂ ಕೂಡ ಅಶ್ವಿನಿ ಅವರು ಸೈಲೆಂಟ್ ಆಗಿದ್ದರು, ಈಗ ಇದ್ದಕ್ಕಿದ್ದಂಗೆ ಜಾಸ್ತಿ ರೈಸ್ ಆಗಿದ್ದಾರೆ. ಏನು ಅನ್ನಿಸ್ತಾ ಇದೆ? ಈಗ ಗಿಲ್ಲಿ ಪರವಾಗಿ ಯಾರು ಕೂಡ ನಿಂತ್ಕೊತಾ ಇಲ್ಲ. ಗಿಲ್ಲಿ ಯಾರ ಪರವಾಗಿದ್ದ ಅಂತಂದರೆ ಎಲ್ಲರೂ ಹೇಳ್ತಾರೆ ಜನ, ಕಾವ್ಯ ಇವತ್ತು ಇಲ್ಲಿವರೆಗೂ ಇದ್ದಾಳೆ ಅಂತಂದರೆ ಗಿಲ್ಲಿ ಸಪೋರ್ಟಿಂದ ಗಿಲ್ಲಿ ಫಾಲೋವರ್ಸು ಕಾವ್ಯಗೂ ಸಪೋರ್ಟ್ ಮಾಡ್ತಿದ್ರು. ಅದಕ್ಕೋಸ್ಕರ ಗಿಲ್ಲಿ ಕಾವ್ಯ ಇಲ್ಲಿವರೆಗೂ ಇದ್ದದ್ದು ಅಂತ ಜನ ಹೇಳ್ತಿದ್ರು. ಆದರೆ ಇವತ್ತು ಹೇಗಾಗ್ಬಿಟ್ಟಿದೆ ಅಂತಂದರೆ ಯಾರು ರಜತ್ ಆಗಿರ್ಬೋದು, ಗಿಲ್ಲಿ ಮತ್ತು ಯಾರು ರಕ್ಷಿತಾ, ಇವರಿಬ್ಬರು ಬಿಟ್ಟರೆ ಗಿಲ್ಲಿ ಪರವಾಗಿ ಉಳಿದವರು ಎಲ್ಲರೂ ಕೂಡ ಆ ಕಡೆನೇ ಇದ್ದಾರೆ. ಏನು ಅನಿಸುತ್ತೆ, ಯಾಕೆ ಹಿಂಗೆ ಆಗ್ತಿದ್ದಾರೆ? ಅರ್ಥ ಆಗಿಲ್ಲ ಸರ್. ಈಗ ರಜತ್ ಮತ್ತೆ ರಕ್ಷಿತಾ ಗಿಲ್ಲಿ ಪರವಾಗಿದೆ, ಉಳಿದವರೆಲ್ಲರೂ ಕೂಡ ಆ ಕಡೆ ಆಪೋಸಿಟ್ ಇದ್ದಾರೆ. ಹೌದು, ಅವ್ನು ಮಾತಾಡೋ ಸ್ಟೈಲ್ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಎಲ್ಲರಿಗೂ ಮಕ್ಕೊಡ್ದಂಗೆ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಅವ್ನು ಗೆಲ್ತಾನೆ ಅಂತ ಇವ್ರಿಗೆಲ್ಲರಿಗೂ ಇರ್ಬೋದೇನೋ, ಅದಕ್ಕೋಸ್ಕರ ಅವರೆಲ್ಲ ಆಪೋಸಿಟ್ ಆಗಿರ್ಬೋದೇನೋ. ಎಲ್ಲರೂ ಮಾತುಕತೆ ಮಾಡ್ಕೊಂಡು ಎಲ್ಲ ಒಟ್ಟಾಗಿ ಅವನ ಮೇಲೆ ಆಪೋಸಿಟ್ ಆಗಿದ್ದಾರೆ. ರಜತ್ ಬಂದು ಇವಾಗ ತುಂಬ ಅವ್ರ ಜೊತೆ ಕಾಮಿಡಿಯಾಗಿ ಸಖತ್ತಾಗಿದ್ದಾರೆ. ಇಷ್ಟ ಆಗುತ್ತೆ ರಜತ್ ಮತ್ತು ಗಿಲ್ಲಿ ಅವ್ರ ಫ್ರೆಂಡ್ಶಿಪ್ ನೋಡಿದ್ರೆ. ಈಗ ಮೊನ್ನೆ ರಾತ್ರಿ ಶೋ ನಡೀತಲ್ಲ, ಅದರಲ್ಲಿ ತುಂಬ ಕೆಟ್ಟದಾಗಿ ಒಂದು ರೀತಿ ಪಬ್ಲಿಕ್ ಶೋ, ಇದೊಂದು ಫ್ಯಾಮಿಲಿ ಶೋ ಅಂತಂದ್ರೂ ಕೂಡ ಅಶ್ವಿನಿ ಅವರಾಗಿರ್ಬೋದು, ರಜತ್ ಅವರಾಗಿರ್ಬೋದು, ತುಂಬ ಆಮೇಲೆ ಹೌದೌದು ಅದಂತೂ ಅವ್ರು ಬೈದಿದ್ದು ಬೈಗಳ ಬಗ್ಗೆ ಏನು ಅನಿಸುತ್ತೆ ನಿಮಗೆ? ಹೌದು, ಅದು ಫ್ಯಾಮಿಲಿ ಶೋ ಅದೆಲ್ಲ ನೋಡ್ತಾ ಇರ್ತಾರೆ. ಆ ಥರ ಎಲ್ಲ ಮಾತಾಡಬಾರ್ದಾಗಿತ್ತು. ಹೌದು, ಆ ಥರ ಎಲ್ಲ ಮಾತಾಡಬಾರ್ದು. ಫ್ಯಾಮಿಲಿ ಶೋ ಅವೆಲ್ಲ. ಎಷ್ಟು ಬಂದವರೆಲ್ಲರೂ ಕೂಡ ಗಿಲ್ಲಿಯ ಪರವಾಗಿ ನಿಂತ್ಕೊತಾವ್ರೆ. ಏನು ಅನಿಸುತ್ತೆ ಗಿಲ್ಲಿ ಒಂದು ಸ್ಟ್ರಾಟಜಿ ಅವ್ರಿಗೆ, ಗೆಲ್ಲಿ ಸಪೋರ್ಟ್ ಆಗಿರ್ಬೋದು, ಅವ್ರ ಫ್ಯಾನ್ಸ್ ಸಪೋರ್ಟ್ ಮಾಡ್ಬೋದು ಅಂತ ಅವ್ರೊಂದು ಸ್ಟ್ರಾಟಜಿ. ಈಗ ತುಂಬ ಜನ ಹೇಳ್ತಿದ್ರು ಕಾವ್ಯ ಏನು ಆಟ ಆಡ್ತಿರ್ಲಿಲ್ಲ, ಗಿಲ್ಲಿಗೆ ಯಾರು ಸಪೋರ್ಟ್ ಮಾಡ್ತಿದ್ರು ಅವರೇ ಕಾವ್ಯನೂ ಸಪೋರ್ಟ್ ಮಾಡಿ ಔಟ್ ಆಗ್ತಿದ್ರು. ಈಗ ಗಿಲ್ಲಿ ವಿರುದ್ಧವಾಗಿ ಯಾರೋ ಕಾವ್ಯನೇ ಉಲ್ಟಾ ಹೊಡಿತಿದ್ದಾಳೆ ಅಂತ ಹೇಳಿ ನಿಮ್ಗೆ ಏನು ಅನಿಸುತ್ತೆ? ಟಾಸ್ಕ್ ಕೊಟ್ಟಿದ್ದಾರೆ, ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕದು. ಎಲ್ಲ ಗೆಲ್ಲಕ್ಕೆ ಬಂದಿರೋದು, ಟಾಸ್ಕ್ ಆಡಲೇಬೇಕಲ್ವಾ? ಈಗ ಹಂಗಾದ್ರೆ ನೀವು ಗಿಲ್ಲಿ ಸರಿ ಅಂತೀರಲ್ವಾ? ಹೌದು. ಗಿಲ್ಲಿಗೆ ರಾತ್ರಿ ಒಂದು ಟಾಸ್ಕ್ ಕೊಟ್ಟರು, ಗಿಲ್ಲಿ ಮತ್ತು ಅಶ್ವಿನಿ ಅವರು ಟಾಸ್ಕ್ ಕೊಟ್ಟರು ಅಂತಂದರೆ ನೀವಿಬ್ರು ಇದು ಕಾವ್ಯನ ಕ್ಯಾಪ್ಟನ್ ಆಗಬೇಕು ಅಂದರೆ, ಡೈರೆಕ್ಟ್ ಕ್ಯಾಪ್ಟನ್ಶಿಪ್ಗೆ ಆಯ್ಕೆ ಆಗಬೇಕು ಅಂದರೆ ನೀವು ಯಾರೋ ಕಾವ್ಯನ ಅಳಿಸ್ಬೇಕು ಅಂತ ಹೇಳಿ ಹೇಳಿದಾಗ ಗಿಲ್ಲಿ ಸ್ವಲ್ಪ ಇರ್ಸುಮುರ್ಸು ಮಾಡ್ಕೊಂಡು ಒಪ್ಕೊಂಡ. ಅದು ಎಷ್ಟರ ಮಟ್ಟಿಗೆ ಸರಿ ಗಿಲ್ಲಿದು? ಅದು ಮಾಡಲೇಬೇಕು ಸರ್. ಅವರು ಕ್ಯಾಪ್ಟನ್ಸಿ ಅವ್ರು ಇನ್ನೂ ಒಂದ್ಸಲ ಕ್ಯಾಪ್ಟನ್ ಆಗಿಲ್ಲ ಗಿಲ್ಲಿ ಅವರು. ಅವ್ರಿಗೆ ನೆಕ್ಸ್ಟ್ ಚಾನ್ಸೇ ಇಲ್ವಲ್ಲ. ಅಲ್ಲ ಸರ್, ಗಿಲ್ಲಿನ ಇಡೀ ಕರ್ನಾಟಕನ ಹೊಗಳ್ತಾ ಇರೋ ವ್ಯಕ್ತಿ ಕ್ಯಾಪ್ಟನ್ ಅದಕ್ಕೋಸ್ಕರ ಒಬ್ಬ ಹೆಣ್ಮಗಳನ್ನ ಅಳಿಸೋದು ಸರಿ ನಿಮ್ಮ ಪ್ರಕಾರ? ಅವರು ಟಾಸ್ಕ್ ಕೊಟ್ಟಿರೋದು, ಒಂದು ಸೀಕ್ರೆಟ್ ಟಾಸ್ಕ್ ಕೊಟ್ಟಿರ್ತಾರೆ, ಅದು ಮಾಡಲೇಬೇಕಲ್ಲ. ಈಗ ಗಿಲ್ಲಿನ ಒಪ್ಕೊತಿರೋದು ನೀವೇನಕ್ಕೆ? ಅವ್ನು ಸ್ಟ್ರೈಟ್ ಫಾರ್ವರ್ಡು ಚೆನ್ನಾಗಿ ಮಾತಾಡ್ತಾನೆ. ಹೌದು, ಅದಕ್ಕೆ ಒಪ್ಕೊಂಡಿದ್ದೀನಿ. ಹಂಗೆ ಮಾತಾಡೋನು ಈ ಥರ ಹೇಳ್ತಾ ಇರೋದು ಎಷ್ಟೋ ಮಟ್ಟಿಗೆ ಸರಿ? ಕ್ಯಾಪ್ಟನ್ಸಿ ಬೇಕೇ ಬೇಕಲ್ವಾ ಸರ್ ಎಲ್ಲರಿಗೂ? ಕ್ಯಾಪ್ಟನ್ಸಿ ಬೇಕು. ಅವರು ಕಾವ್ಯ ಅವರು ಎಲ್ಲ ಕಡೆನೂ ಮತ್ತೆ ನಾಮಿನೇಟ್ ಮಾಡ್ತಾ ಇರ್ತಾರೆ ಅವ್ರಿಗೋಸ್ಕರ. ಗಿಲ್ಲಿನ ನಾಮಿನೇಟ್ ಮಾಡ್ತಾ ಇರ್ತಾನಲ್ಲ ಒಂದೇ ವಿಷಯ ಇಟ್ಕೊಂಡು. ಅದು ಸರಿ ಇಲ್ವಾ? ನೀವು ಒಳ್ಳೆ ಅವ್ರ ಅಣ್ಣ ತಮ್ಮದಿನ ಥರ ಮಾತಾಡ್ತಾ ಇದ್ದೀರಿ, ಅದಕ್ಕೋಸ್ಕರ ಮಾಡ್ತಿರೋ ಸರಿ ಅಂತೀರ? ಸರಿನೇ ಸರ್. ಈಗ ಒಂದೊಂದು ಸಾರಿ ಅಶ್ವಿನಿ ಅವರು ಗಿಲ್ಲಿ ಪರವಾಗ್ತಾರೆ, ಗಿಲ್ಲಿ ವಿರುದ್ಧ ಆಗ್ತಾರೆ. ಇದೇನು ಉದ್ದೇಶ ಇರ್ಬೋದು? ಗೊತ್ತಿಲ್ಲ ಸರ್, ನೋಡಬೇಕು, ಕಾದು ನೋಡಬೇಕು. ಇನ್ನು ಏನಾಗುತ್ತೆ? ಗಿಲ್ಲಿ ಗೆಲ್ಲಬೇಕು. ಗಿಲ್ಲಿ ಸಿನಿಮಾ ಬರ್ತಿದೆ ಗೊತ್ತಾ? ಹಾಂ ಸರ್, ಸೂಪರ್ ಹಿಟ್. ಯಾವುದು? ಇನ್ನೊಂದು ಡೆವಿಲ್. ವೇಟಿಂಗ್ ನೋಡ್ತೀವಿ ಸರ್ ನಾಳೆ. ಗಿಲ್ಲಿಗೋಸ್ಕರನೇ ಸರ್. ಈ ಸಲ ಬಿಗ್ ಬಾಸ್ ಯಾರು ಗೆಲ್ಬಾರ್ದು ಅಂದರೆ ನೋಡ್ಬೇಕು ಸರ್. ಅಶ್ವಿನಿ ಅವರು ಅಲ್ಲ, ಯಾರು ಗೆಲ್ಬಾರ್ದು ಈ ಸಲ? ಇವರು ಕಪ್ ಗೆಲ್ಲಕ್ಕೆ ಅರ್ಹತೆ ಇಲ್ಲ ಅಂದರೆ ರಕ್ಷಿತಾ ಸರ್. ರಕ್ಷಿತಾ ಗೆಲ್ಬಾರ್ದಾ? ಎಸ್ ಸರ್, ಅವ್ರು ಮಾತಾಡೋದೇ ಕರೆಕ್ಟಾಗಿರಲ್ಲ, ಉಚ್ಚಾರಣೆನೇ ಕರೆಕ್ಟಾಗಿಲ್ಲ. ಅವ್ರು ಮಾತಾಡೋ ಯಾವ ಥರ ಅಂದರೆ 3 ದಿನ ಅವ್ರ ಜೊತೆ ಇರ್ತಾರೆ, 3 ದಿನ ಇವ್ರ ಜೊತೆ ಇರ್ತಾರೆ. ವೇಸ್ಟ್ ಸರ್, ಅವ್ರು ಆಡೋ ಆಟನೇ ವೇಸ್ಟ್. ಇಷ್ಟು ದಿವಸ ಗಿಲ್ಲಿ ಜೊತೆ ಗಿಲ್ಲಿನ ನಾಮಿನೇಟ್ ಮಾಡ್ತಾರೆ. ಹಾಂ, ಅದು ಇಷ್ಟ ಆಗಿಲ್ಲ. ಇಷ್ಟ ಆಗಿಲ್ಲ. ಅದು ಮೈಂಡ್ ಗೇಮಾ?
ಮೈಂಡ್ ಗೇಮ್ ಅಂತೀರಾ ಒಂಥರ? ಮೈಂಡ್ ಗೇಮೇ ಸರ್ ಅದು. ಸರ್ ಈಗ ಬಿಗ್ ಬಾಸಲ್ಲಿ ಧ್ರುವಂತ್ ನಾನು ಹೋಗ್ತೀನಿ ಕಳಿಸ್ಕೊಡಿ ಅಂತಂದ್ರು ಕೂಡ ಬಿಗ್ ಬಾಸಲ್ಲಿ ಕಳಿಸ್ತಾ ಇಲ್ಲ. ಇದೇ ಚಂದ್ರಪ್ರಭು ಒಂದ್ಸರಿ ಹೋಗ್ತೀನಿ ಅಂದ ತಕ್ಷಣ ಕಳಿಸ್ಬಿಟ್ರು. ಇದು ಏನು ಗಿಮಿಕ್ ಇರ್ಬೋದು? ಯಾಕೆ ಅವ್ರನ್ನ ಹೋಗ್ತೀನಿ ಅಂತ ಇಳಿಸ್ಕೊತಾ ಇದ್ದಾರೆ? ಮೋಸ್ಟ್ಲಿ TRPಗೋಸ್ಕರ ಇರ್ಬೋದು, ಜಗಳ ಆಡೋಕ್ಕೋಸ್ಕರ ಇಟ್ಕೊಂಡ್ಬಿಟ್ಟಿರ್ಬೋದು ಅವ್ರನ್ನ. ಅಂದರೆ ಧ್ರುವಂತ್ ಇದ್ದರೆ ಇನ್ನೂ ಸ್ವಲ್ಪ ರಜತ್ಗೆ ಗಿಲ್ಲಿ ಅವ್ರಿಗೆಲ್ಲರಿಗೂ ಒಂದು ಕ್ಲಿಪ್ ಸಿಗ್ಬೋದೇನೋ. ಅಂದರೆ ಇವರು ಸರಿಯಾದ ಕಂಟೆಂಟ್ ಇದು ಏನು ಕಂಟೆಸ್ಟೆಂಟ್ ಅಲ್ಲ ಅವರು, ಅಲ್ಲ ಕಂಟೆಸ್ಟೆಂಟ್ ಅಲ್ಲವರು. ಬಿಗ್ ಬಾಸ್ ಅವರು ಸರಿಯಾದ ಕಂಟೆಂಟ್ ಕೊಡದೇ ಇರೋದ್ರಿಂದ ಅವ್ರು ಉಳಿಸ್ಕೊತಾ ಇರ್ಬೋದು ಸರ್. ಅಲ್ಲ ಅವ್ನು ಹೋಗ್ತೀನಿ ಅಂತ ಇದ್ರು ಕಳ್ಸ್ಕೊಡ್ಬೇಕಾಗಿತ್ತು. ತಂದೆ ಕಡೆಯಿಂದ ಫೋನ್ ಮಾಡಿಸಿ ಹೌದು ಸರ್, ಬ್ಲಾಕ್ ಮೇಲ್ ಮಾಡ್ತಾರೆ, ಒಂದು ಭಾವನಾತ್ಮಕವಾಗಿ ಇದು ಮಾಡ್ತಿದ್ದಾರೆ ಅಂತ ಅನ್ಸಲ್ಲ ನಿಮಗೆ? ಹೌದು ಸರ್, ಅದು ಮೋಸ್ಟ್ಲಿ ಅವರು ಅದೇ ಕಂಟೆಂಟ್ಗೋಸ್ಕರನೇ ಇಟ್ಕೊಂಡಿರ್ಬೋದು ಮೋಸ್ಟ್ಲಿ ಅವ್ರನ್ನ. ಈಗ ಅದೇ ಚಂದ್ರಪ್ರಭನ ಒಂದೇ ಸಲ ಕೇಳಿದ ತಕ್ಷಣ ಕಳ್ಸಿಕೊಟ್ಬಿಟ್ರು. ಇವ್ರನ್ನ ಯಾಕೆ ಹಿಂಗೆ ಇಟ್ಕೊಂಡಿದ್ದಾರೆ ಗೊತ್ತಿಲ್ಲ ಸರ್, ಬಿಗ್ ಬಾಸ್ ಹೇಳ್ಬೇಕು ಇದಕ್ಕೆಲ್ಲ. ಬಿಗ್ ಬಾಸ್ ಅಲ್ಲ, ಬಿಗ್ ಬಾಸ್ ಅಂದ್ರೆ ನಿಜವಾದ ಬಿಗ್ ಬಾಸ್ ನೋಡ್ತಾ ಇರೋ ಜನನೇ. ಹೌದು. ಬಿಗ್ ಬಾಸ್ ಅಂದ್ರೆ ಯಾರು ಇಲ್ಲ. ಹೌದು ಸರ್. ಸುದೀಪ್ ಅವರು ಕೂಡ ಬಿಗ್ ಬಾಸ್ ಇವ್ರೇನು ಮಾಡ್ತಾರೆ ನೋಡ್ತಾರೆ ಅಂತಾರೆ. ಬಿಗ್ ಬಾಸ್ ಎಲ್ಲಿದ್ದಾರೋ ನಾವೇ ನೋಡ್ತಿರೋ ಜನನೇ ಬಿಗ್ ಬಾಸ್ ಅಲ್ವಾ? ಹೌದು ಸರ್. ನಿಮ್ಗೆ ಏನು ಅನ್ಸುತ್ತೆ ಈ ಥರ ಮಾಡ್ತಾ ಇರೋದು? ಈಗಂದ್ರೆ ಧ್ರುವಂತು ಓವರ್ ಮಾತು ಮತ್ತು ಕೆಲವೊಂದು ಏನನ್ನು ಒಪ್ಕೊಳ್ಳೋದೇ ಇಲ್ಲ. ಈಗ ವಿಲನ್ ಬಂದು ಕೆಲವೊಂದು ಡ್ರೆಸ್ಗಳು ಹಾಕ್ಕೊಳ್ಳಿ, ಇದೆಲ್ಲ ಹಾಕ್ಕೊಳ್ಳಿ, ಮೇಕಪ್ ಹಾಕ್ಕೊಳ್ಳಿ ಅಂದಾಗ ನಾನು ಹಾಕ್ಕೊಳ್ಳೋದೇ ಇಲ್ಲ, ನಾನೇನು ಮಾಡೋದಿಲ್ಲ, ನಾನು ಬಿಗ್ ಬಾಸ್ ಕರ್ಕೊಬತ್ತೀನಿ ಅಂತ ಏನೇನೋ ಓವರ್ ಆಟಿಟ್ಯೂಡ್ ಮಾಡಿ ಓವರ್ ಆ್ಯಕ್ಟಿಂಗ್ ಸರ್ ಅವ್ರದ್ದು. ಅವರು ಮಾತಾಡೋ ಸ್ಟೈಲು ಇಷ್ಟ ಆಗಲ್ಲ. ಒಳೊಳಗೆ ಇಟ್ಕೊಂಡು ಅವರು ಎಲ್ಲರಿಗೂ ಮ್ಯಾನಿಪುಲೇಟ್ ಮಾಡೋದು, ಎಲ್ಲರಿಗೂ ತಂದಿಕ್ಕೋದು ಮಾಡ್ತಾ ಇದ್ದಾರೆ ಅವರು. ಅವ್ರಿಗೇಮೂ ಸರಿಯಿಲ್ಲ. ಅವರು ಹೋದ್ರು ಒಳ್ಳೇದೇ. ನಿಮ್ಮ ಪ್ರಕಾರ ಯಾರು ಗೆಲ್ಬೇಕು ಈ ಸರಿ ಬಿಗ್ ಬಾಸ್? ಗಿಲ್ಲಿನೇ ಸರ್, ಹೇಳ್ತಾ ಇದ್ದೀನಲ್ಲ ಅವಾಗಿಂದನು. ನೀವು ಹೇಳ್ತಾ ಇದ್ದೀರಿ, ನಿಮ್ಮ ಪ್ರಕಾರ ಗಿಲ್ಲಿ ಬಿಟ್ಟರೆ ಇನ್ಯಾರು ಗೆಲ್ಬೇಕಾಗುತ್ತೆ? ಅವ್ರು ಬಿಟ್ಟರೆ ನೆಕ್ಸ್ಟು ರಘು. ಮತ್ತು ಈಗ ರಜತ್ ಮತ್ತು ಚೈತ್ರ ಬಂದಿದ್ದು ಈಗ ಖುಷಿ ಆಯ್ತಾ? ಯಾವ ರೀತಿ? ಇಲ್ಲ ಬೇರೆಯವ್ರು ಬರಬೇಕಿತ್ತ? ಬೇರೆಯವ್ರು ಬರ್ಬೇಕಾಯ್ತು ಸರ್, ಮೇಲೆಯವ್ರಿಗೆ ಇನ್ನೊಂದು ಚಾನ್ಸ್ ಕೊಡಬೇಕಾಗಿತ್ತು. ಅಂದರೆ ಹಳಬರಿಗೆ ಕೊಟ್ಟಿದ್ದಾರೆ, ಹಳಬರಿಗೆ ಕೊಟ್ಟಿದ್ದಾರೆ, ಹೊಸಬ್ರು ಕೊಡಬೇಕಿತ್ತು. ಹೊಸಬ್ರು ಅದೇ ಇಲ್ಲ, ಈಗ TRP ಬಿದ್ದೋಗಿದೆ ಅನ್ನೋಕೆ ಒಳಗಡೆ ಜಗಳ ಯಾರು ಆಡ್ತಾ ಇಲ್ಲ ಅನ್ನೋಕ್ಕೆ ಇವ್ರು ಇಬ್ಬರು ಕರ್ಸ್ತಾರ ಅಂತ. ಮೋಸ್ಟ್ಲಿ ಇರ್ಬೋದೇನೋ, ರಜತ್ತು ಇರಲಿ ಜಗಳ ಆಡಿದ್ರೆ TRP ಬರ್ಬೋದೇನೋ ಅಂತ ಮೋಸ್ಟ್ಲಿ ಕರ್ಸ್ಕೊಂಡಿರ್ಬೋದೇನೋ. ರಜತ್ ಹೇಗೆ ಆಡ್ತಾ ಇದ್ದಾರೆ? ರಜತ್ ಸೂಪರ್, ಗಿಲ್ಲಿ ಜೊತೆ ಸಗದಾಗ ಆಡ್ತಾ ಇದ್ದಾರೆ. ಒಳ್ಳೆ ಬಾಂಡಿಂಗ್ ಇದೆ ಇಬ್ಬರಿಗೂ. ರಜತ್ ಸ್ವಲ್ಪ ಹಿಡಿತದಲ್ಲಿ ಮಾತಾಡಿದ್ರೆ ಒಳ್ಳೆಯದು. ನಿಮ್ಮ ಪ್ರಕಾರ ಬಿಗ್ ಬಾಸ್ ಟಾಪ್ 5 ಆಗ್ಬೋದು? ಟಾಪ್ 5 5 ಜನ ಆಗ್ಬೋದು ಟಾಪ್ 5. ಫಸ್ಟು ಗಿಲ್ಲಿ, ಸೆಕೆಂಡು ರಘು ಅವರು, ಥರ್ಡ್ ಬಂದು ಕಾವ್ಯ ಅವ್ರು ಕೊಡ್ಬೋದು, ಫೋರ್ತ್ ಬಂದು ಧನುಷ್ ಥರ್ಡ್ ಕೊಡ್ಬೋದು, ಫಿಫ್ತ್ ಬಂದು ಯಾರಿದ್ದಾರೆ ನೆಕ್ಸ್ಟು ರಕ್ಷಿತಾ, ಕಾವ್ಯ ಯಾರು ಬರಲ್ವಾ? ಕಾವ್ಯ, ರಘು ಅವ್ರಿಗೆ ಹೇಳಿದ್ದೀನಿ ಆಲ್ರೆಡಿ ಸೆಕೆಂಡ್ ಪ್ಲೇಸು, ಧನುಷ್ ಥರ್ಡು. ಅಶ್ವಿನಿ ಅವರು TRP ಕೊಡ್ತಾ ಇದ್ದಾರೆ. ಅವರು ಇನ್ನೊಂದು ಬಿಗ್ ಬಾಸ್ ಬಿಟ್ಬಿಡಿ, ನೀವು ಹುಡುಕ್ತಾ ಇದ್ದೀರಿ. ಈಗ ಈ ರಘು ಅವ್ರು ಬಂದಾಗ ಏನು ಒಂದು ಜೋಶ್ ಇತ್ತು ಅಂತಂದರೆ, ಗಿಲ್ಲಿ ಅವ್ರನ್ನ ತುಂಬ ಹತ್ತಿರದಿಂದ ಆತ್ಮೀಯತೆಯಿಂದ ಚೆನ್ನಾಗಿತ್ತು, ಒಂದು ಒಳ್ಳೆ ಫ್ರೆಂಡ್ಶಿಪ್ ಇತ್ತು ಅವರಿಬ್ಬರದು. ಈಗ ರಘು ಅವರೇ ಗಿಲ್ಲಿಗೆ ತುಂಬ ವಿರುದ್ಧ ಆಗ್ತಾ ಇದ್ದಾರೆ. ಅದು ಯಾವತ್ತೋ ಮಾಡಿದ್ದು ಒಂಚೂರು ಯಾವುದೋ ಒಂದು ಬೆಳ್ಳುಳ್ಳಿ ಬಿಡಿಸ್ತಿದೆ ಅನ್ನೋ ಒಂದೇ ಒಂದು ಮಾಸ್ಗೆ ಅವ್ರನ್ನ ನಾಮಿನೇಟ್ ಮಾಡುವಂಥದ್ದು ತುಂಬ ಓವರ್ ಮಾಡ್ತಾರೆ. ಏನಂದರೆ ಗಿಲ್ಲಿ ಅವ್ರದ್ದು ತಪ್ಪಿದೆ. ಏನಂದರೆ ಮಾತಿದ್ರು ರಘು ಅವರ ಪರ್ಸ್ನಲ್ಗೆಲ್ಲ ಟಚ್ ಮಾಡ್ತಾಯಿದ್ರು, ಅದು ಅವ್ರಿಗೆ ಅರ್ಟ್ ಆಗಿರ್ಬೋದೇನೋ ಮೋಸ್ಟ್ಲಿ. ಅದಕ್ಕೋಸ್ಕರನೇ ಅವರು ದೂರ ಇಕ್ಬೋದೇನೋ, ಅದಕ್ಕೋಸ್ಕರ ಇಕ್ಬೋದು. ಈಗ ಬಿಗ್ ಬಾಸ್ ಹೋಗಿ ಈಗ ವಿಲನ್ ಅಂತ ಬಂದು ದೇವ್ರ ರೀತಿ ಮಾತಾಡ್ತಿದ್ದಾರೆ, ನೋಡೋಕೆ ಇಷ್ಟ ಆಗ್ತಿದೆಯಾ? ಏನಿಲ್ಲ ಸರ್, ಓದ್ಸಲ ಥರ ಏನಿಲ್ಲ ಇದು. ಅಲ್ಲ ಈಗ ಅಷ್ಟೊಂದೇನಿಲ್ಲ ಇದು. ದೆವ್ವ ಗಾಳಿ ಭೂತ ಥರ ಮಾತಾಡೋದು ವೇಸ್ಟ್ ಸರ್, ಅದೇನು ಕೆಲವರು ಒಂದು ರೀತಿ ಭಯ ಪಡ್ಕೋತಾರೆ. ಚೆನ್ನಾಗಿ ಅನ್ನಿಸ್ತಾ ಇದೆ ಈ ಕಾನ್ಸೆಪ್ಟ್ ಚೆನ್ನಾಗಿಲ್ಲ ಸರ್, ಚೆನ್ನಾಗಿಲ್ಲ. ಹೇಳಿ ಬಿಗ್ ಬಾಸ್ಗೆ ಸರಿಯಾಗಿದೆ ಸರಿಯಾಗಿಲ್ವ? ಚೆನ್ನಾಗಿಲ್ಲ ಸರ್, ಇದು ಈ ಕಾನ್ಸೆಪ್ಟೇ ಚೆನ್ನಾಗಿಲ್ಲ. ಅದು ಇನ್ನೊಂದು ಬೇರೆ ಥರ ಹೊಸ ತರಬೇಕಿತ್ತು, ಹೊಸ ತರಬೇಕಾಗಿತ್ತು. ರಜತ್ ಮತ್ತೆ ಯಾರು ಚೈತ್ರ ಅವರಂತೂ ಏನು ಆಡ್ತಾ ಇಲ್ಲ, ಏನು ಉತ್ತಮ ಅಂತ ಮಾಡ್ಬಿಟ್ಟು ಗಿಲ್ಲಿನ ಕಳ್ಕೊಂಡು ಏನೋ ಅದೊಂದು ಚಾನ್ಸ್ ಕೊಟ್ಟಿದ್ರು ಮಾಡಿದ್ರು ಅಷ್ಟೇ. ಅದಾದ್ಮೇಲೆ ಬಿಟ್ಟರೆ ಇಲ್ಲೇನು ಮಾತಾಡೋದು ಕರೆಕ್ಟಾಗಿ ಮಾತಾಡ್ತಾ ಇಲ್ಲ ಅವರು. ಆಮೇಲೆ ಅವ್ರನ್ನ ಕ್ಯಾಪ್ಟನ್ಸಿ ಮಾಡ್ತಾರೆ. ಹೌದು, ಮತ್ತೆ ಇದಕ್ಕಿದ್ದಂಗೆ ಯಾರು ಸ್ಪಂದನ ಕ್ಯಾಪ್ಟನ್ಸಿ ಮಾಡ್ತಾರೆ. ಕಾನ್ಸೆಪ್ಟೇ ಸರಿ ಇಲ್ಲ ಸರ್ ಇದು. ಒಟ್ಟು ಈ ದೇವ್ದ ಕಾನ್ಸೆಪ್ಟ್ ನಿಮ್ಗೆ ಇಷ್ಟ ಆಗ್ತಾ ಇಲ್ಲ. ನೀವು ಡೈಲಿ ನೋಡ್ತೀರಾ? ಡೈಲಿ ಅಂದರೆ ಅದೇ ಡ್ಯೂಟಿ ಮುಗಿಸ್ಕೊಂಡು ಹೋಗಿ ನೋಡ್ತಾ ಇರ್ತೀವಿ, ಇಲ್ಲ ಕ್ಲಿಪ್ಸ್ ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತೀವಿ. ನೀವು ಫ್ರೀ ಆಗಿದ್ದಾಗೆಲ್ಲ ಆಟೋದೆಲ್ಲ ನೋಡ್ತಾ ಇರ್ತೀವಿ. ಹಳೆ ಸೀಸನ್ಗಳೆಲ್ಲ ನೋಡಿದ್ರಾ? ಹಳೆ ಸೀಸನ್ ನೋಡಿದ್ದೀನಿ ಸರ್. ಅದಕ್ಕಿಂತ ಚೆನ್ನಾಗಿದೆಯಾ? ಇಲ್ಲ ಸರಿ, ಅದು ಹೋದ ಸೀಸನ್ಗಿಂತ ನೋಡ್ರಿ ಈ ಸೀಸನ್ ಏನು ಇಲ್ಲವೇ ಇಲ್ಲ ಸರ್. ಹೋದ ಸೀಸನ್ ಒಳ್ಳೆ ಫೈಟು, ಒಳ್ಳೆ ಕಂಟೆಂಟ್ ಎಲ್ಲ ಸಿಗ್ತಾಯಿತ್ತು, ಸೂಪರ್ ಆಗಿತ್ತು. ಈ ಸಲ ಸೀಸನಲ್ಲಿ ಏನಿಲ್ಲ. ಗಿಲ್ಲಿ ಒಬ್ಬ ಬಿಟ್ಟರೆ ಯಾರು TRPನೇ ಇಲ್ಲ ಅಲ್ಲಿ.